ಮೊದಲು ನೀನು ಅಳೋದನ್ನ ನಿಲ್ಲಿಸ್ತೀಯಾ? ಮೊದಲೇ ಹರಿಗೆ ತಲೆ ಸರಿ ಇಲ್ಲ, ಇರೋ ಸ್ವಲ್ಪ ಬುದ್ಧಿನೂ ಅರ್ಚನಾ ಕೆಡಿಸಿದಾಳೆ. ನಿನಗೆ ದುಃಖ ಕೊಡೋದಕ್ಕೆ ಹರಿ ಹೀಗೆಲ್ಲ ಮಾತಾಡೋದು. ನೀನು ಅತ್ತಷ್ಟು ಅರ್ಚನಾ ಖುಷಿ. ಅಲ್ಲ ಚಿತ್ರಕ್ಕ, ಈ ಮನೆ ಕಿರಿ ಸೊಸೆಯಿಂದ ಮನೆ ಕಂಟಕ ಅಂತ ಶಾಸ್ತ್ರಿಗಳು ಹೇಳಿದ್ರಲ್ಲ. ಆಹಾ, ಶಾಸ್ತ್ರಿಗಳೇನು ಸೃಷ್ಟಿ ಮಾಡಿದ ಬ್ರಹ್ಮನ? ಅವರೇನೋ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಏನೇನೋ ಓದಿರ್ತಾರೆ. ಅದನ್ನು ನಿನ್ನಂಥ ಮೂರ್ಖ ಶಿಖಾಮಣಿಗಳು ಪ್ರಸಾದ ಅಂತ ನಂಬ್ಕೊಂಡು ಹಾಳಾಗ್ತೀರಾ. ನೋಡು, ಮೊದಲು ಈ ಮೂಢನಂಬಿಕೆನೆಲ್ಲ ಬಿಡು. ಇದೆಲ್ಲ ಸುಳ್ಳು. ಅವ್ರು ಸುಳ್ಳು ಹೇಳೋ ಹಾಗಿದ್ರೆ ಮಾವ ಅವ್ರನ್ನ ಕೇಳ್ತಿದ್ರಾ? ಆಯ್ತಮ್ಮ, ಶಾಸ್ತ್ರಿಗಳ ಮಾತನ್ನೇ ನಿಜ ಅಂತ ಒಪ್ಕೊಳ್ಳೋಣ. ಅವ್ರೇನಂದ್ರು? ಈ ಮನೆ ಕಿರಿ ಸೊಸೆಯಿಂದ ಕಂಟಕ ಅಂತ. ಅದಕ್ಕೆ ನೀನ್ ಯಾಕೆ ನೊಂದ್ಕೊಳ್ತೀಯಾ? ಅರ್ಚನನೂ ಆಗಿರ್ಬಹುದಲ್ಲ. ಶಾಸ್ತ್ರಿಗಳು ಹೇಳಿದ ಮಾತು ನಿಜನೇ ಆದ್ರೆ ಅದು ಅರ್ಚನನೇ. ಇಲ್ಲ ಚಿತ್ರಕ್ಕ, ಅತ್ತೆ ಮಾವ ಸೊಸೆ ಅಂತ ಒಪ್ಕೊಂಡಿದ್ ನನ್ನ ತಾನೆ. ನಾನೇ ಈ ಮನೆ ಕಟ್ಕೋ ಆಗಿದ್ದೀನಿ. ಅಯ್ಯೋ, ನಿನಗೆ ಯಾವಳೆ ಬುದ್ಧಿ ಹೇಳೋದು? ಸ್ವಂತವಾಗೂ ಯೋಚನೆ ಮಾಡಲ್ಲ, ಬೇರೆಯವ್ರು ಹೇಳೋ ಮಾತನ್ನು ಕೇಳಲ್ಲ. ನಿಮ್ಗೆಲ್ಲ ನಿಮ್ಮೇಲೆ ತಪ್ಪು ಹಾಕೊಂಡು ನೋವು ತಿನ್ನೋದು ಅಂದ್ರೆ ಅದೇನು ಆನಂದನೋ. ನಾನು ಹೇಳಿದ್ ನಿಜ ತಾನೆ. ಹರಿನು ಅದನ್ನೇ ಅಲ್ವಾ ಅಕ್ಕ ಹೇಳಿದ್ದು. ನೋಡು ಕಲ್ಪನಾ, ಅತ್ತೆ ಮಾವ ಅರ್ಚನನ್ನ ಒಪ್ಕೊಂಡಿದಾರೋ ಬಿಟ್ಟಿದಾರೋ ಅದು ಬೇರೆ ಪ್ರಶ್ನೆ. ಆದರೆ ಹರಿ ತನ್ನ ಹೆಂಡತಿ ಅಂತ ಯಾರನ್ನ ಒಪ್ಕೊಂಡಿದ್ದಾನೆ ಹೇಳು? ಅರ್ಚನನ್ನ. ಅಂದಮೇಲೆ ಈ ಮನೇಲಿ ಅವಳ ಸ್ಥಾನ ಏನು? ಸೊಸೆ. ಅಲ್ಲದೆ ನಿಮ್ಮ ಅತ್ತೆನೇ ಹರಿ ಕೈಲಿ ಅರ್ಚನನ ಕುತ್ತಿಗೆಗೆ ತಾಳಿ ಕಟ್ಸಿದ್ದಾರೆ. ಅದನ್ನ ಹೀಗೂ ಹೇಳ್ಬೋದಲ್ಲ, ನಿನ್ನ ಕುತ್ತಿಗೆಗೆ ಹರಿ ತಾಳಿ ಕಟ್ಟಿದ ಮೇಲೆ ಅರ್ಚನನ ಕುತ್ತಿಗೆಗೆ ಹರಿ ಕೈಯಿಂದ ತಾಳಿ ಕಟ್ಸಿದ್ದಾರೆ. ಅಂದಮೇಲೆ ಈ ಮನೆ ಕಿರಿ ಸೊಸೆ ಅರ್ಚನಾ. ನೋಡು, ನನಗೆ ಈ ಜ್ಯೋತಿಷ್ಯ ಶಾಸ್ತ್ರ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ಅಲ್ವೇ, ಸೊಸೆಯಿಂದ ಕಂಟಕ ಅಪಾಯ ಅಂದ್ರೆ ಅಂತ ಹೆಣ್ಮಕ್ಳು ಗತಿ ಏನು ಹೇಳು? ನೋಡು, ಯಾರಾದರೂ ಅತ್ತೆ ಮಾವನಿಗೆ ಸೊಸೆ ಬೇಡ ಅನ್ಸಿದ್ರೆ ಜ್ಯೋತಿಷಿಗಳಿಗೆ ದುಡ್ಡು ಕೊಟ್ಟು ಈ ರೀತಿ ಹೇಳಿಸ್ಬೋದಲ್ಲ. ಅತ್ತೆ ಮಾವ ನನ್ನನ್ನೇ ಬೇಡ ಅಂದಿಲ್ವಲ್ಲ ಚಿತ್ರಕ್ಕ. ಹಾಕ್ತೀನಿ ನೋಡು ಮೂತಿ ಮೇಲೆ. ಸುಮ್ಮನೆ ವಾದ ಮಾಡ್ತೀಯ? ನೋಡು ಕಲ್ಪನಾ, ನಿನ್ನ ಹೊಟ್ಟೆಲಿರೋ ಮಗು ಹರಿದು. ನಿನ್ನ ಮಗುನ ನಾವೆಲ್ಲ ಒಪ್ಕೊಂಡಿದ್ದೀವಿ. ಮೊದಲು ಈ ಜ್ಯೋತಿಷ್ಯ ಕಂಟಕ ಇದನ್ನೆಲ್ಲ ನಿನ್ನ ತಲೆಯಿಂದ ತೆಗೆದು ಹಾಕು. ನೀನೀಗ ಗರ್ಭಿಣಿ. ಆ ದರಿದ್ರ ವಿಚಾರನೆಲ್ಲ ಬಿಟ್ಟು ತಾಯ್ತನದ ಖುಷಿನ ಅನುಭವಿಸು. ಯಾರಿಗೂ ಸಿಗದೆ ಇರೋ ಸೌಭಾಗ್ಯ ನಿನಗೆ ಸಿಕ್ಕಿದೆ. ಅನಾವಶ್ಯಕವಾಗಿ ನಿನ್ನ ಖುಷಿನ ಹಾಳು ಮಾಡ್ಕೋಬೇಡ. ಈ ಕಾಡು ಮಲ್ಲಿಗೆಗೆ ಇಬ್ಬರೇ ಸೊಸೆರು. ಒಬ್ಳು ಚಿತ್ರ, ಇನ್ನೊಬ್ಳು ಕಲ್ಪನಾ. ದಯವಿಟ್ಟು ಈ ಮನೆ ನಾಶ ಮಾಡಬೇಡ. ಕಾಪಾಡೋ ಶಕ್ತಿ ಇರೋದು ನಿನ್ನೊಬ್ಬನಿಗೆ ಮಾತ್ರ. ನಿನ್ನನ್ನು ನಾನು ಏನು ಕೇಳಲ್ಲ ದೇವ್ರೆ, ಆದರೆ ಈ ಮನೆಗೆ ಮಾತ್ರ ಕೇಳ್ತರಬೇಡ. ಅಮ್ಮನ ಪ್ರೀತಿ ಕೊಟ್ರಿ, ಆದರೆ ಅದನ್ನು ಕಡೆಯ ತನಕ ಅನುಭವಿಸೋ ಅದೃಷ್ಟ ನನಗಿಲ್ಲ. ಅತ್ತೆ ನನಗೆ ನೆರಳಾಗಿ ನಿಂತ್ರಿ, ಆದರೆ
ನನ್ನಿಂದನೇ ಈ ಮನೆ ಕೇಳಿ ಬರೋದಾದರೆ ನಾನು ಹೇಗಿರಲಿ? ಈ ಮನೆ ಉಳಿಬೇಕು. ಚಿತ್ರಕ್ಕ, ಕಾಡು ಕಲ್ಲಿನ ಹಾಗಿದ್ದೆ. ನನ್ನ ಮೇಲೆ ಪ್ರೀತಿ ಧಾರೆನೇ ಎರಿದ್ರಿ. ನಿಮ್ಮ ತಂಗಿಯಾಗೋ ಯೋಗ್ಯತೆ ಇಲ್ಲದೆ ಹೋದರೂ ತಂಗಿ ಥರ ನೋಡ್ಕೊಂಡ್ರಿ. ಮತ್ತೆ ನನಗೆ ನಿಮ್ಮ ಪ್ರೀತಿ ಸಿಗಲ್ಲ ಅಂತ ಗೊತ್ತು. ಆದರೆ ಏನು ಮಾಡಲಿ, ನಾನೀಗ ಹೋಗಲೇಬೇಕು. ಬುದ್ಧಿನೇ ಇಲ್ಲದೆ ಇರುವಾಗ ನನಗೆ ಜೀವಕ್ಕೆ ಜೀವ ಕೊಟ್ಟೆ. ಬುದ್ಧಿ ಬಂದಮೇಲೆ ನನ್ನಿಂದ ದೂರ ಆದೆ ಹರಿ. ಆದರೆ ನೀನು ನನಗೆ ಕೊಟ್ಟ ಪ್ರೀತಿ ಸ್ವಲ್ಪನೇ ಆದರೂ ಅದು ನನ್ನ ಪಾಲಕ್ಕೆ ತುಂಬ ದೊಡ್ಡದು. ನನ್ನ ಬಗ್ಗೆ ನೀನು ಕರುಣೆ ತೋರಿಸೋದು ಬೇಕಾಗಿರಲಿಲ್ಲ. ಆದರೆ ನಿನ್ನ ಮಗುಗೆ ನೀನು ಕಳಂಕ ಹಚ್ಚಿದೆಯಲ್ಲ ಹರಿ, ಅದು ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ನಿನಗೆ ಕಾಟ ಕೊಡಲ್ಲ. ನಿನ್ನಿಷ್ಟದಂತಲೇ ಹೋಗ್ತಾ ಇದ್ದೀನಿ. ಅರ್ಚನಾ, ಇನ್ನು ಮುಂದೆ ನಿನ್ನ ದಾರಿಲಿ ಈ ಕಲ್ಪನಾ ಅನ್ನೋ ಮುಳ್ಳಿರಲ್ಲ. ನಿನಗೆ ಒಳ್ಳೆಯದಾಗಲಿ. ಇಬ್ಬರು ಅತ್ತೆ ಮಾವನ ಮೇಲೆ ದ್ವೇಷ ಬಿಟ್ಟು ಚೆನ್ನಾಗಿರಿ. ಅಕ್ಕ, ನಿನ್ನ ಮಡ್ಲಲ್ಲಿ ಮುಖ ಮುಚ್ಚಿ ಅಳಬೇಕು ಅಂತ ಅನ್ನಿಸ್ತಿದೆ. ಆದರೆ ಏನು ಮಾಡಲಿ, ಈಗ ನಿನ್ನ ಮಡ್ಲಲ್ಲಿರೋದು ಉರಿ ಬೆಂಕಿ, ಸುಡು ದ್ವೇಷ. ನನ್ನ ಪಾಲಿಗೆ ನೀನು ಎಲ್ಲವೂ ಆಗಿದ್ದೆ ಅಕ್ಕ. ಇನ್ಮೇಲೆ ನಾನು ನಿನ್ನ ಪಾಲಿಗೆಲ್ಲ ಆಗ್ತಾ ಇದ್ದೀನಿ. ನಿನ್ನ ಕಣ್ಣೆದ್ರು ಕಾಣಿಸ್ಕೊಡಲ್ಲ, ನಿನ್ನ ಮುಂದೆ ಮಾತಾಡಲ್ಲ, ವಹಿಸ್ಕೊಳ್ಳಲ್ಲ. ನೆನಪಿದೆಯಾ ಅಕ್ಕ? ಒಂದ್ಸರಿ ನೀನೇ ಹೇಳಿದ್ದೆ, ಇನ್ನು ಮುಂದೆ ನೀನು ದೇವದಾಸಿ ಅಲ್ಲ, ಸಂಸಾರಸ್ಥೆ ಅಂತ. ಚಂದ್ರಗಿರಿನ ನೀನು ಮರಿಬೇಕು, ಕಾಡು ಮಲ್ಲಿಗೆ ಎಸ್ಟೇಟ್ ಸೊಸೆ ನೀನು ಅಂತ. ನನ್ನ ಸೊಸೆತನ ಇವತ್ತು ಮುಗಿತಕ್ಕ. ನಾನು ಹೋಗ್ತಾ ಇದ್ದೀನಿ. ನನ್ನದೇನಾದರೂ ತಪ್ಪಿದ್ರೆ ನಿನ್ನ ತಂಗಿ ಅಂತ ಹೊಟ್ಟೆಗೆ ಹಾಕು. ಒಂದ್ಸಲ ಅಕ್ಕ ಅಂತ ಕರೀಲ? ಕಾಫಿ ತಗೊಳ್ಳಿ.
ಎಲ್ರಿಗಿಂತ 1 ಗಂಟೆ ಮೊದಲೇ ಹೇಳ್ತಿದ್ಲು ಕಲ್ಪನಾ. ಇವತ್ತಿನ್ನೂ ಎದ್ದೇ ಇಲ್ಲ. ಪಾಪ ಗರ್ಭಿಣಿ. ಇಂಥ ಸಮಯದಲ್ಲೂ ಹರಿ ಅವಳಿಗೆ ಹೊರಟಾಗಿ ಮಾತಾಡಿ ನೋಯಿಸ್ತಿದ್ದಾನಲ್ಲ. ಛೇ, ಸರಿಯಾಗಿ ನಿದ್ದೆ ಮಾಡೋದೇ ಇಲ್ವೋ? ಅದಕ್ಕೆ ನಾನು ಅವಳನ್ನ ಎಬ್ಸೋಕೆ ಹೋಗಲಿಲ್ಲ. ಅವಳಿಗಿನ್ಮೇಲೆ ತುಂಬ ರೆಸ್ಟ್ ಬೇಕು, ಹೆಚ್ಚು ಕೆಲಸ ಮಾಡಬೇಡ ಅಂತ ಹೇಳ್ತೀನಿ. ಅವಳು ಬಾಣಂತನ ಇಲ್ಲೇ ಮಾಡ್ಬಿಡೋಣ. ಹೌದು, ಮತ್ತೆ ಅವಳು ಊರಲ್ಲಿ ಯಾರಿದ್ದಾರೆ ಅವಳಿಗೆ? ಹಾಸನದಲ್ಲೇ ಒಳ್ಳೆ ನರ್ಸಿಂಗ್ ಹೋಮ್ ನೋಡಿ ಹೆರಿಗೆಗಲ್ಲೇ ಸೇರಿಸ್ಬಿಡೋಣ. ಬೇಡ ರೀ, ತಿಂಗಳು ತುಂಬುವವರೆಗೂ ನಾನೇ ನೋಡ್ಕೋತೀನಿ. 9 ತಿಂಗಳಾದಮೇಲೆ ಒಂದು ನರ್ಸನ್ನ ಮನೇಲಿ ಇಟ್ಕೊಂಡ್ರಾಯ್ತು. ಡಾಕ್ಟ್ರು ಹೇಗೋ ಹತ್ರದಲ್ಲೇ ಇದ್ದಾರೆ. ಮಗುವಿನ ಅಳು ಕೇಳಿ 23 ವರ್ಷ ಆಯ್ತು ಈ ಮನೆಯಲ್ಲಿ. ಅದಕ್ಕೆ ಮಗು ಇಲ್ಲೇ ಹುಟ್ಲಿ, ಮೊದಲನೇ ಮೊಮ್ಮಗು. ಅಮ್ಮ, ಕಾಫಿ ಕೊಡ್ತೀಯಾ? ಕಲ್ಪನನ ಕಾದು ಕಾದು ಸಾಕಾಯ್ತು. ಮಲಗಲಿ ಬಿಡೆ ಪಾ. ಅವಳು ಆಗಲೇ ಎದ್ದಿದ್ದಾಳಮ್ಮ, ರೂಮ್ನಲ್ಲಿಲ್ಲ. ಎದ್ದಿದ್ದಾಳ? ಮತ್ತೆ ನನಗೆ ಬೆಳಗ್ಗೆಯಿಂದ ಕಾಣಲೇ ಇಲ್ಲ. ಅಡುಗೆ ಮನೇಲಿ ಅವಳು ಸದ್ದು ಕೇಳಿಸ್ಲಿಲ್ಲ. ಅದಕ್ಕೆ ರೂಮ್ನಲ್ಲಿರಬೇಕು. ಅಮ್ಮ, ತುಂಬ ತಲೆನೋಯ್ತಿದೆ, ಕಾಫಿ ಕೊಡ್ತೀಯಾ? ತಲೆನೋವಾ? ರಾತ್ರಿ ಎಲ್ಲ ಹಾಳು ಕಾದಂಬರಿ ಓದ್ತಿದ್ದೆ ಅನ್ಸುತ್ತೆ. ಇಲ್ಲಮ್ಮ, ರಾತ್ರಿ 10 ಗಂಟೆಗೇ ಮಲಗಿದೆ. ಬಾ, ಕಾಫಿ ಕೊಡ್ತೀನಿ. ಚಿತ್ರ, ಕಲ್ಪನಾ ಏನಾದ್ರು ನಿನ್ನ ರೂಮಿಗೆ ಬಂದಿದ್ಲಾ? ಇಲ್ಲ ಅತ್ತೆ. ಅದೇ ಅವಳ ರೂಮಲ್ಲಿ ಇಲ್ವಂತೆ. ಅಡುಗೆ ಮನೆಗೆ ಬಂದಿಲ್ಲ. ನಾನು ಬೆಳಗಿಂದ ಅವಳು ನೋಡೇ ಇಲ್ಲ. ಅಮ್ಮಿ, ಹೋಗಿ ಹೊರಗಡೆ ಎಲ್ಲ ನೋಡ್ಕೊಂಬಾರೆ. ನೋಡೋಣ ಬಿಡಮ್ಮ, ಮೊದಲು ಕಾಫಿ ಕೊಡು, ತಲೆ ಸಿಡಿತಾ ಇದೆ ಇಲ್ಲಿ. ಅತ್ತೆ, ನಾನೇ ನೋಡ್ತೀನಿ ರೀ, ಮೇಲೇನಾದರೂ ಇರ್ಬೋದು. ಬಾ. ಎಲ್ಲೇ ಹೋದ್ಲು ಇವಳು? ಅಯ್ಯ, ಇನ್ನು ಕಾಫಿ ಕುಡ್ದಾಗಿಲ್ವಾ ಅಮ್ಮಿ? ಓಕೆ, ಅವ್ರು ಹೊರಗೆ ಎಲ್ಲದಿದ್ದಾಳೆ ನೋಡೆ, ನಾನು ಹಿತ್ಲ್ಕೊಂಡು ನೋಡ್ಕೊಂಬರ್ತೀನಿ. ಕಲ್ಪನಾ, ಕಲ್ಪನಾ, ಚಿತ್ರ, ಚಿತ್ರ. ಅತ್ತೆ, ಸಿಕ್ಕಿದ್ಲೇನೆ? ಇಲ್ಲ ಅತ್ತೆ, ಎಲ್ಲೂ ಕಾಣಿಸ್ತಿಲ್ಲ. ನನಗೂ ಕಾಣಿಸ್ಲಿವೆ. ಮತ್ತೆ ಎಲ್ಲಿ ಹೋದ್ಲಿ ಇವಳು? ಹರಿ ಹಾಗಂದಂತ ಬೇಸರ ಮಾಡಿಕೊಂಡು ಸಿಕ್ಕಿದ್ಲೇನೆ? ಇಲ್ಲಮ್ಮ. ಶಿವನೇ ರೀ. ಕಲ್ಪನೆ ಎಲ್ಲೂ ಕಾಣಿಸ್ತಾ ಇಲ್ಲ. ಹರಿ ಹಾಗಂತ ಅವಳೇ ಅದ್ರ ಮನಸ್ಸಿಗೆ ಹಚ್ಕೊಂಡು ಸುಮ್ಮನಿರು, ಹಾಗೆಲ್ಲ ಮಾಡಲ್ಲ. ನಿನ್ನೆ ತುಂಬ ಬೇಜಾರಾಗಿದ್ಲು, ನಾನೇ ಅವಳನ್ನ ಬೈದು ಸಮಾಧಾನ ಮಾಡಿದ್ದೆ. ಈಗ ನೋಡಿದ್ರೆ ಏನೋ ಆಗಿದೆ ರೀ, ಏನೋ ಆಗಿದೆ, ಏನೋ ಆಗಿದೆ ರೀ, ಏನೋ ಆಗಿದೆ.
ಅಮಿತಾ ಏನು ಬೆಳಗ್ಗೆ ಬಂದಿದ್ಯಾ? ಕಾಫಿ ಕೊಡ್ಲಾ? ವಿಷಯ ಗೊತ್ತಾ, ಕಲ್ಪನಾ ಮನೆ ಬಿಟ್ಟು ಹೋಗಿದ್ದಾಳೆ. ಇಲ್ಲ ಅಮಿತಾ, ಅವಳು ಇಷ್ಟು ದೊಡ್ಡ ಮನೆ ಬಿಟ್ಟು ಹೋಗ್ತಾಳಾ? ಅಮ್ಮ ಎಲ್ಲ ಕಡೆ ನೋಡಿದಾಳೆ, ಅದಕ್ಕೆ ಎಲ್ಲೂ ಇಲ್ಲ. ತೋಟದ ಕಡೆ ಹೋಗಿರ್ಬೇಕು. ಎಲ್ಲೂ ಇಲ್ಲ ಅನ್ನಲ್ಲ. ಹರಿ ನೆನ್ನೆ ಹೇಳಿದ್ರಿಂದ ಬೇಜಾರಾಗಿ ಮನೆ ಬಿಟ್ಲು ಅಂತ ಕಾಣುತ್ತೆ. ನೀನು ಹೇಳಿದ್ದೆ ನಿಜ ಆದರೆ ನನ್ನ ಜೀವನದಲ್ಲಿ ಇದಕ್ಕಿಂತ ಖುಷಿ ದಿನ ಯಾವುದೂ ಇಲ್ಲ. ಹಿಂದೆ ಬಂದೂ ಇಲ್ಲ, ಮುಂದೆ ಬರೋದೂ ಇಲ್ಲ. ನನಗಂತೂ ಖುಷಿ ಆಗ್ತಿಲ್ಲ, ಅದಕ್ಕೆ ನಿರಾಸೆ ಆಗ್ತಿದೆ. ತುಂಬ ಡಿಸಪಾಯಿಂಟ್ ಆಗಿದೆ ಅದಕ್ಕೆ. ಯಾಕಮಿತಾ? ಅವಳಿಗೆ ಕಿರುಕುಳ ಕೊಟ್ಟು ಓಡಿಸೋದೇ ನಮ್ಮ ಪ್ಲಾನ್ ಆಗಿತ್ತಲ್ವಾ? ಕಿರುಕುಳ ಕೊಡೋದು ಮಾತ್ರ, ಓಡಿಸೋದಲ್ಲ. ನನಗವಳು ನನ್ನ ಕಣ್ಮುಂದೆನೇ ಸಂಕಟ ಪಡೋದನ್ನು ನೋಡಬೇಕಿತ್ತು. ಛೇ, ತಪ್ಪಿಸ್ಕೊಂಡ್ಳು. ಆ ದುರಾಸೆ ಬೇಡ ಅಮಿತಾ. ಅವಳು ಹೋಗಿದ್ದೆ ಒಳ್ಳೇದಾಯ್ತು. ಹೋಗದೆ ಇದ್ದಿದ್ರೆ ನಿನಗಿನ್ನೂ ನಿರಾಸೆ ಆಗ್ತಾ ಇತ್ತು. ಹೇಗೆ? ಈ ಮನೆಯಲ್ಲಿ ಅವಳ ಅದೃಷ್ಟ ಚೆನ್ನಾಗಿತ್ತು. ನಾವೇನೇ ಮಾಡಿದ್ರು ಅವಳಿಗೇನೂ ಆಗ್ತಾ ಇರಲಿಲ್ಲ. ಅಮ್ಮಾಜಿ ಏನೇನೆಲ್ಲ ಮಾಡಿದ್ರು, ಆದ್ರೆ ಅವಳು ಮಾತ್ರ ಹಾಗೇ ಇದ್ಲು. ಈಗ ಅವಳು ಗರ್ಭಿಣಿ ಬೇರೆ. ನಿನ್ನಪ್ಪ ಅಮ್ಮ ಅವಳನ್ನ ಮಹಾರಾಣಿ ಹಾಗೆ ಮೆರೆಸ್ತಾ ಇದ್ರು. ಏನೇ ಆದರೂ ಅವಳು ನರಳೋದನ್ನು ನೋಡಲಿಲ್ಲ ಅನ್ನೋಕ್ವರೆಗೂ ನನ್ನಲ್ಲಿ ಹಾಗೆ ಉಳಿತು. ನೋಡ್ತೀಯ ಅವಳು ಏನು ಕಷ್ಟಪಡ್ತಾಳೆ, ಅವಳು ಹೇಗೆ ನರಳ್ತಾಳೆ ಅನ್ನೋದು ನಮಗೆ ಗೊತ್ತಾಗದೆ ಇದ್ರೂ ಅಮ್ಮಾಜಿಗೆ ಗೊತ್ತಾಗುತ್ತೆ. ಅವ್ರನ್ನ ಕೇಳಿದ್ರೆ ಹೇಳ್ತಾರೆ. ಏನೇ ಆದರೂ ನಾನೇ ನೋಡಬೇಕಿತ್ತು. ನಾನು ಬರ್ತೀನಿ, ಅಮ್ಮ ಕರೀತಾಳೆ. ರಾತ್ರಿ ಸಿಗ್ತೀನಿ. ವೈರಿನೇ ಹೋದ್ಮೇಲೆ ಇನ್ನು ಇದೆಲ್ಲ ಯಾಕೆ?